ವಿಜಯವಾಡ ಬಸ್ ಸ್ಟ್ಯಾಂಡ್ ಇದು. ಈ ಕಡೆ ಎಕ್ಸಿಟ್ ಗೇಟು, ಬಸ್ಸಲ್ಲಿ ಎಕ್ಸಿಟ್ ಆಗುತ್ತೆ. ಇದರ ಆಪೋಸಿಟ್ ಏನಿದೆ ಅಲ್ಲ, ಅಲ್ಲೇ ನಾನು ಸ್ಟೇ ಆಗಿರೋದು 99 ಇನ್ಬಾಕ್ಸ್ ಅಂತ, ಕ್ಯಾಪ್ಸ್ಯೂಲ್ ಹೋಟ್ಲಲ್ಲಿ. ಅದನ್ನೇ ತೋರ್ಸೋಕ್ಕೆ ಈಗ ಹೋಗ್ತಿದ್ದೀನಿ. ನೈಟ್ ಬಂದು ಸ್ಟೇ ಆಗಿದೆ, 8 o'clock ಹಂಗೆ ಸ್ಟೇ ಆದೆ. ಇನ್ಫಾರ್ಮೇಷನ್ ಅಲ್ಲೋದ ಮೇಲೆ ಕೊಡ್ತೀನಿ ನಿಮಗೆ. ವಿಜಯವಾಡ ಆ್ಯಂಡ್ ಈ ಪ್ಲೇಸ್ ಬಗ್ಗೆ ಹೇಳಬೇಕಂದ್ರೆ ಒಂಥರ ಆ ಕಡೆ ಚಾಟ್ ಸ್ಟ್ರೀಟ್ ಲೈಕ್ ಇರುತ್ತಲ್ಲ, ಅದೇ ಥರ ಈ ಒಂದೇ ಒಂದು ಜಾಗದಲ್ಲಿ ಎಷ್ಟು ಹೋಟೆಲ್ಸ್ ಇದೆ, ತುಂಬ ರೆಸ್ಟೋರೆಂಟ್ಸ್ ಇದೆ. ಶವರ್ಮ, ರೋಲ್ಸ್ ಇರಲಿ, ಏನೇ ಇರಲಿ ಎಲ್ಲ ಇಲ್ಲೇ ಸಿಗುತ್ತೆ. ಇದು ಒಂದೇ ಇದರಲ್ಲಿ E3 ನೋಡಿ, ಅದು ಲೋಗೋ E3 ಅಂತ ಹಾಕೋರೆ. ಈಟ್, ಎಂಜಾಯ್, ಎಂಟರ್ಟೈನ್ ಅಂತ. ಏನೇನು ಬೇಕು ಎಲ್ಲ ಥರ ಫುಡ್ಡು ಸಿಗುತ್ತೆ ನಿಮ್ಗೆ. ಆಂಧ್ರ ಫುಡ್ ಇಟ್ಕೊಳ್ಳಿ, ಇಲ್ಲ ಅರೇಬಿಯನ್ನು, ಪಂಜಾಬಿ ಏನಿದೆ ಎಲ್ಲ ನೋಡಿ. ಎಲ್ಲ ಈ ಥರ ಔಟ್ಸೈಡಲ್ಲಿ ಕುತ್ಕೊಂಡು ಸಕ್ಕತ್ತಾಗಿತ್ತು ನೈಟ್ ಅಂತೂ. ಇವತ್ತು ಸಾಯಂಕಾಲ ಇಲ್ಲೇ ಇರ್ತೀನಿ, ಅದು ತೋರಿಸ್ತೀನಿ ತಗೊಳ್ಳಿ ನಿಮಗೆ ಯಾವ ಥರ ಇರುತ್ತೆ ಅಂತ ವೈಬು. ನಾನು ಹೋಗ್ತಿರೋ ಸ್ಟೇ ಆಗಿರೋ ಹೋಟ್ಲು ಇಲ್ಲಿ 99 ಇನ್ಬಾಕ್ಸ್ ಕ್ಯಾಪ್ಸೂಲ್ ಹೋಟೆಲ್. ಇದೇ ಎಂಟ್ರೆನ್ಸು, ಫಸ್ಟ್ ಫ್ಲೋರಲ್ಲಿದೆ. ಹೀಟಿಂಗ್ ಹಾಲು, ರಿಸೆಪ್ಷನಲ್ಲಿದೆ ನೋಡಿ. ಇಲ್ಲಿಂದನೇ ಕಾಣುತ್ತೆ ಬಸ್ ಸ್ಟ್ಯಾಂಡ್ ವ್ಯೂ ನಿಮಗೆ. ಇದೇ ನೋಡಿ ರಿಸೆಪ್ಷನ್ ಕೌಂಟರು, 99 ಇನ್ಬಾಕ್ಸ್ ಕ್ಯಾಪ್ಸೂಲ್ ಹೋಟೆಲ್. ವಿಸಿಟಿಂಗ್ ಕಾರ್ಡು, ಪ್ರೈಸ್ ಎಲ್ಲ ಹೇಳ್ತೀನಿ ನಾನು ಏನಂತ. ಅಲ್ಲಿಂದನೇ ಎಂಟ್ರಿ ಆಗಿದೆ ಈಗ ನಾನು. ಇದೆಲ್ಲ ಸಿಂಗಲ್ಗೆ, ಇದೆಲ್ಲ ಡಬಲ್. ಇಲ್ಲಿ ಬಾಕ್ಸ್ 1 ಇದು, ನಾನು ಬಾಕ್ಸ್ 2 ತೋರಿಸ್ತೀನಿ ಡೀಟೇಲಾಗಿ. ಇಲ್ಲೆಲ್ಲ ತುಂಬ ಜನ ಇದ್ದಾರೆ ಆ್ಯಕ್ಚುಲಿ. ಇಲ್ಲಿ ಸ್ವಲ್ಪ ಫ್ರೀ ಆಗಿದೆ. ಇದು ಬಾಕ್ಸ್ 2 ಸೇಮೇ, ಬಟ್ ಅದು ಸೆಂಟ್ರಲೈಸ್ಡ್ AC ಇದೆ. ಅಲ್ಲಿ AC ಏನೋ ಸ್ವಲ್ಪ ವರ್ಕ್ ಆಗ್ತಿಲ್ಲಂತೆ, ಬಟ್ ನನಗೆ ಕೆಳಗೆ ಬೇಕಿತ್ತು, ಅದಕ್ಕೋಸ್ಕರ ನಾನು ಇಲ್ಲೇ ತೊಗೊಂಡೆ. $49 ಇದೆ ನೋಡಿ. ನಾನು ಉಳ್ಕೊಂಡಿರೋದೀಗ ಅಲ್ಲ, ಲಗೇಜು, ಟವಲ್ ಒಣಗಾಕಿದ್ದೀನಿ. ಡೀಟೇಲಾಗಿ ತೋರಿಸ್ಬೇಕಾ? ಇಲ್ಲಿ ತೋರಿಸ್ತೀನಿ ತಡ್ರಿ ಹೊರಗಡೆ ನೋಡಿ. ಈ ಥರ ಇರುತ್ತೆ. ಇದು ಸಿಂಗಲ್ಲು ಒಬ್ಬರಿಗೆ. ಪ್ರೈಸ್ ಬಂದ್ಬಿಟ್ಟು $299, $300 24 hours ಅದೂ ಓಕೆನಾ. ಒಳಗೆ ಏನೇನಿದೆ ಅಂದರೆ ಪಿಲ್ಲೋ ಕೊಡ್ತಾರೆ, ಒಂದು ಬ್ಲ್ಯಾಂಕೆಟ್ ಕೊಡ್ತಾರೆ. ಇಲ್ಲಿ ಹಾಕಿಲ್ಲ, ಕೇಳ್ದಾಗ ಕೊಡ್ತಾರೆ ಅವರು. ಚಾರ್ಜಿಂಗ್ ಸಾಕೆಟ್ ಇದೆ, ಮತ್ತು ಲೈಟ್ ಇದೆ, ಫ್ಯಾನ್ ಇದೆ, ಮತ್ತು ಲೈಟು ಇದೆ. ಬೆಳಕು ಚೆನ್ನಾಗಿ ಕೊಡುತ್ತೆ ಒಳಗೆ. ತೋರಿಸ್ತೀನಿ ನೋಡ್ರಿ, ಈ ಥರ ಕಾಣುತ್ತೆ. ಏನು ಫುಲ್ ಪ್ರೈವೇಸಿ ಬೇಕಂದರೆ ಸ್ಕ್ರೀನು ಅಷ್ಟೇ ಇರೋದು, ಫುಲ್ ಕವರ್ ಆಗುತ್ತೆ. ಈ ಥರ ಇಷ್ಟು ಕವರ್ ಆಗುತ್ತೆ ಇಷ್ಟೇ. ಬಟ್ ಲಿಟ್ರಲಿ ಹೇಳ್ತೀನಿ, ತುಂಬ ವರ್ತ್. 300ಗೆ ಒನ್ ಡೇ ಬ್ಯಾಚುಲರ್ ಯಾರು ಹೊರಗಡೆ ಬಂದಾಗ, ಇಲ್ಲಿ ವಿಜಯವಾಡ ಬಂದಾಗ ಸ್ಟೇ ಆಗಿ ತುಂಬ ಕಂಫರ್ಟೇಬಲ್ ಇದೆ. ಸೀಟ್ ಕೂಡ ತುಂಬ ಸಾಫ್ಟಾಗೇ ಇರುತ್ತೆ ನೋಡಿ. ಫುಲ್ ಸಾಫ್ಟಾಗೇ ಇದೆ. ಮತ್ತು ಕೆಳಗೆ ಒಂದು ಲಾಕರ್ ಕೊಡ್ತಾರೆ, ಚಪ್ಪಲ್ ಲಗೇಜ್ ಇಟ್ಕೊಳ್ಳೋಕ್ಕೆ ನೋಡಿ. ಇದು 51, 57 ಇದೆ. ತಪ್ಪಿದೆಯಲ್ಲ ನಂಬರು, 51 ಬರಬೇಕು, 57 ಮಾಡಿಬಿಟ್ಟವ್ರು ಅದನ್ನು. 51 or 50 ಬಂದ್ಬಿಟ್ಟು ಮೇಲೆ ಅಷ್ಟೇ, ಮೇಲೆ ಕೆಳಗೆ ಇರುತ್ತೆ. ಇದು ಬಂದ್ಬಿಟ್ಟು $300. ಇದು ಬಂದ್ಬಿಟ್ಟು ಶೇರಿಂಗ್ ಅಂದರೆ ಇಬ್ಬರು ಜನ ಯಾವಾಗ ಬರ್ತೀರ, ಕಪಲ್ ಆಗಲಿ ಏನೇ ಆಗಲಿ ಬಂದಾಗ ಇದನ್ನು ತೊಗೋಬೋದು. 2 ಪಿಲ್ಲೋ ಇರುತ್ತೆ. ಪಿಲ್ಲೋ ಇಲ್ಲಿಲ್ಲ ನೋಡಿ, ಇಲ್ಲಿ ಯಾರ್ದೋ ಇದೆ, ಬಿಟ್ಟಿದ್ದಾರೆ ಯಾರೋ, ಕ್ಲೀನ್ ಮಾಡಬೇಕು. ತೋರಿಸ್ತೀನಿ ಅಷ್ಟೇ ನಿಮಗೆ. ಇಬ್ಬರು ಜನಕ್ಕೆ ಇದು ಬಂದ್ಬಿಟ್ಟು $500. ಸೇಮ್ ಇದರಲ್ಲೂ ಅಷ್ಟೇ, ಲೈಟ್ ಇರುತ್ತೆ, ಫ್ಯಾನ್ ಇಲ್ಲ, ಒಂದು ಲೈಟ್ ಸ್ವಿಚ್ಚು, ಫ್ಯಾನ್ ಇಲ್ಲ. ಇಲ್ಲಿ ಚಾರ್ಜಿಂಗ್ ಸಾಕೆಟು, AC ಇದೆ, ಸೆಂಟ್ರಲ್ AC. ಫುಲ್ ಚಿಲ್ಲಾಗಿದೆ ವೆದರ್ ಅಂತೀನಿ, ಚಿಲ್ಲಾಗಿರುತ್ತೆ ACದು. ಬಾಕ್ಸ್ 15 ಇದು ಅಷ್ಟೇ, ಮೇಲೆ ಕೆಳಗೆ ಇದೆ. ಇದ್ರ ಪ್ರೈಸ್ ಬಂದ್ಬಿಟ್ಟು 500, 300. ಇನ್ನು ವಾಶ್ರೂಮ್ ಎಲ್ಲ ಈಗ ಬಂದಲ್ಲ ಅಲ್ಲಿದೆ. ಈಗ ನಾನು ಅದು ಒಳಗೆಲ್ಲ ಹೋಗೋಕ್ಕಾಗಲ್ಲ. ಯಾರಾದರೂ ವಾಶ್ರೂಮಲ್ಲಿದ್ದರೆ ಸುಮ್ಮನೆ
ತಪ್ಪು ತಿಳ್ಕೊತಾರೆ. ಅದಕ್ಕೆ ನಾನು ಒಳಗೆ ಹೋಗೋಲ್ಲ. ತುಂಬ ಕ್ಲೀನ್ ಇದೆ. ಬೇಕಾದ್ರೆ ಗೂಗಲಲ್ಲಿ ಯಾರ್ದಾರು ತೆಗ್ದಿರೋ ಫೋಟೋ ಬೇಕಾದ್ರೆ ಹಾಕ್ತೀನಿ, ಇದರಲ್ಲಿ ನೋಡ್ಕೊಳ್ಳಿ. ತುಂಬ ಕ್ಲೀನ್ ಇದೆ. ಅಟ್ಯಾಚ್ ಬಾತ್ರೂಮ್ ಇರುತ್ತೆ. ಒಂದು 6-7 ಇದೆ, ಎಲ್ರಿಗೂ ಕಾಮನ್ನೇ. ತುಂಬ ಕ್ಲೀನ್ ಇದೆ. ಅರ್ಲಿ ಮಾರ್ನಿಂಗ್ ಹಾಟ್ ವಾಟರ್ ಬರುತ್ತೆ 24 hours. ವಾಮಾಗೇ ಇದೆ ವಾಟ್ರ್, ತುಂಬ ಕೋಲ್ಡ್ ಅಂತೂ ಇದ್ದಿಲ್ಲ. ನೈಟೆಲ್ಲ ನಾನು ಸ್ನಾನ ಮಾಡಿದ್ನಲ್ಲ. ಲಿಟ್ರಲಿ ಹೇಳ್ತೀನಿ, ತುಂಬ ವರ್ತು. ಬಂದವರು ಆರಾಮಾಗಿ ಸ್ಟೇ ಆಗಿ ಹೇಳ್ತೀನಿ. ಇನ್ನು ಫುಲ್ ಕವರ್ ಆಗುತ್ತೆ ಆರಾಮಾಗಿ. ನಾನೇ 5'11" ಇದ್ದೀನಿ. ಇನ್ನೂ ಸ್ಪೇಸ್ ಇದೆ ಕೆಳಗಡೆ. ಇನ್ನೂ ಎಷ್ಟು ಜಾಗ ಇದೆ, ಇನ್ನೂ ಒಂದು 1/4 ಅಡಿ ಜಾಗ ಇದೆ. 6 ಅಡಿ ಇರೋರು ಆರಾಮಾಗಿ ಮಲ್ಕೋಬೋದು ಇಲ್ಲಿ. ಇನ್ನು ಸ್ಪೇಸ್ ಈ ಸೈಡ್ ಇಷ್ಟು ಇರುತ್ತೆ. ಲಗೇಜ್ ಇದ್ದರೆ ಕೆಳಗಡೆ ಲಗೇಜ್ ಬಾಕ್ಸಲ್ಲಿ ಹಾಕ್ಕೊಡಿ, ಪಕ್ಕದಲ್ಲಿ ಹಿಡ್ಕೊಂಡು ಆರಾಮಾಗಿ ಮಲ್ಕೋಬೋದು ನೀವು. ಸ್ಪೇಸು ಇದೆ ಆರಾಮಾಗಿ. ಆ ಕಡೆ ಈ ಕಡೆ ಒದ್ದಾಡ್ಲೂಬೋದು ನೀವು, ಮೂನು ಆಗ್ಬೋದು. ಇನ್ನು ಗಾಳಿನೂ ಚೆನ್ನಾಗಿ ಬರುತ್ತೆ. ಲೈಟ್ ಗೊತ್ತಾಯಿದ್ದಾರೆ, ಬೆಳಕು ನೋಡಿ ಎಷ್ಟು ಕಾಣ್ತಿದೆ. ಮೇಲ್ಗಡೆನೂ ಅಷ್ಟೇ, ತಲೆ ಏನು ತಗಲಲ್ಲ. ಲಿಟ್ರಲ್ಲಿ ಹತ್ತತ್ರ ಅರ್ಧ ಅಡಿಯಷ್ಟು ಇನ್ನು ಮಿಕ್ಕುತ್ತೆ ನಾನು ಕೂತ್ಕೊಂಡ್ರು. ವರ್ಕೋಬೋದು, ಬ್ಯಾಕ್ ರೆಸ್ಟ್. ನೋಡಿ, ಬೆಳಗ್ಗೆ ತೋರಿಸಿದ್ರೆ ನಿಮಗೆ, ಈಗ ಈವ್ನಿಂಗ್ ಟೈಮು. ಇನ್ನು ಟೈಮ್ ಈಗ 6:15 ಇಷ್ಟೇ ಜನ. ಬಟ್ ನೈಟು 9:30-10 ಗಂಟೆಗೆ ತುಂಬ ಜನ ಬರ್ತಾರೆ. ನೈಟ್ ಔಟ್ ಅಂದ್ಕೊಂಡು ಬರ್ತಾರಲ್ಲ, 11 ಗಂಟೆ ತನಕ ಜನ ಇದ್ರು ನಾನು ನೋಡ್ಬೇಕಾರೆ. ನೋಡಿ, ಇಲ್ಲಿ ಎಲ್ಲ ಸುತ್ತಲೂ ಸ್ಟಾಲ್ಸ್ ಇದೆ, ಹೋಟೆಲ್ಸು. ತೊಗೊಳೋದು ಈ ಥರ ಔಟ್ಸೈಡಲ್ಲಿ ಬಂದು ಕುತ್ಕೊಂಡು ತಿನ್ನೋದು. ಏನಿದು ಮಳೆಗಾಲದಲ್ಲಿ ಮಾತ್ರ ನಡೆಯಲ್ಲ ನೋಡಿ ನೆಟ್ಟಿಗೆ. ಮಳೆಗಾಲ ಬಿಟ್ಟು ಇನ್ನೆಲ್ಲಗಾಲದಲ್ಲಿ ಆರಾಮ್ ಸಕ್ಕದಾಗಿರುತ್ತೆ, ವೈಬ್ ಸಕ್ಕದಾಗಿರುತ್ತೆ. ಇಲ್ಲಿ ಎಲ್ಲರೂ ಒಂದೊಂದು ವೆರೈಟಿ ಸ್ಟಾಲ್ಸ್ ಇದೆ ನೋಡಿ. ಅಲ್ಲಿ KFCನೂ ಇದೆ, ಮೆಗ್ಡಿ ಇಲ್ಲ ಅನಿಸುತ್ತೆ, ಮಂಡಿ, ಆಲ್ಫಾ ಪರೋಟ, TC ಪಾಟ್. ಮೇಲ್ಗಡೆನೇ ನಾನು ಸ್ಟೇ ಆಗಿರೋದು 99 ಇನ್ಬಾಕ್ಸ್ ಕ್ಯಾಪ್ಸ್ಯೂಲ್ ನೋಡಿ, ಸಣ್ಣ ಮಕ್ಕಳಿಗೆ. ಆ್ಯಂಡ್ ಇದೇನು ಗೊತ್ತಾ, ನಾನು ಅಷ್ಟು ಅಬ್ಸರ್ವೇ ಮಾಡಲಿಲ್ಲ. ಹಿಂದ್ಗಡೆಗೆ ಇರೋದು ಕೃಷ್ಣ ರಿವರು, ಬಟ್ ಈಗ ನೀರಿಲ್ಲ ಅಷ್ಟೇ. ಪಕ್ಕದಲ್ಲೇ ರೈಲ್ವೆ ಲೈನ್ ಇದೆಯಲ್ಲ, ಅದ್ರ ಪಕ್ಕದಲ್ಲೇ ಇನ್ನೊಂದಿರೋದು ಪ್ರಕಾಶಂ ಬ್ಯಾರೇಜು, ಮೋಸ್ಟ್ ಫೇಮಸ್ ಅದು ವಿಜಯವಾಡಗೆ. ಯಾಕಂದರೆ ಬ್ರಿಟಿಷ್ ಕಾಲದಲ್ಲೇ ಬ್ಯಾರೇಜ್ ಮಾಡಿದ್ದದು. ಅದಾದ್ಮೇಲೆ ಮತ್ತೆ ರೀಕನ್ಸ್ಟ್ರಕ್ಷನ್ ಮಾಡಿದ್ದು 1950s. 1957 ಕಂಪ್ಲೀಟ್ ಆಗಿದೆ. ನಾನು ಗೂಗಲಲ್ಲೆಲ್ಲ ನೋಡ್ತಾ ಇದ್ದೆ, ವಿಕಿಪೀಡಿಯಾದಲ್ಲಿ 57 ಕಂಪ್ಲೀಟ್ ಆಗಿದ್ದು. ಆಂಧ್ರ ಪ್ರದೇಶ್ ಫಸ್ಟ್ CM ಪರಶುರಾಮ್ ಪಂತಲು ಏನೋ ಇದೆ ಅವ್ರದ್ದು ಹೆಸರು, ಅವ್ರ ಹೆಸರಿಂದ ಇಟ್ಟಿದ್ದಾರೆ ಪರಶುರಾಮ್ ಬ್ಯಾರೇಜ್. ಪರಶುರಾಮ್ ಅಂತೀನಿ, ಪ್ರಕಾಶಂ ಬ್ಯಾರೇಜ್ ಅಂತ. ಅದ್ರ ಪಕ್ಕದಲ್ಲೇ ಕನಕದುರ್ಗ ಟೆಂಪಲ್ ಇದೆ, ಅದು ಮೋಸ್ಟ್ ಫೇಮಸ್ಸು ವಿಜಯವಾಡದಲ್ಲಿ. ನೆಕ್ಸ್ಟ್ ಟೈಮ್ ಬಂದಾಗ ಅದೆಲ್ಲ ಎಕ್ಸ್ಪ್ಲೋರ್ ಮಾಡ್ತೀನಿ ನಿಮಗೆ. ಇದಿಷ್ಟು ವಿಜಯವಾಡ. ನಾನು ಇದ್ದಿದ್ದ ಜಾಗ ಪಕ್ಕದಲ್ಲೇ ಈ ಥರ ಇದೆ. ನನಗೆ ಗೊತ್ತಿದ್ದಿಲ್ಲ, ನಿನ್ನೆ ನೈಟೆಲ್ಲ ಇಲ್ಲೇ ಓಡಾಡಿದ್ದೀನಿ. ಇಲ್ಲಿ ಓಡಾಡ್ತಿದ್ದೆ ನೋಡಿ, ಟಾಯ್ ಟ್ರೈನು. ಇಲ್ಲಿ ತನಕ ಎಲ್ಲ ಓಡಾಡಿದ್ದೀನಿ, ಇದನ್ನೇ ಅಬ್ಸರ್ವೇ ಮಾಡಲಿಲ್ಲ ನಾನು. ಈಗ ಅಬ್ಸರ್ವ್ ಮಾಡಿದೆ ನೋಡಿ, ನಿಮಗೆ ತೋರಿಸ್ಬೇಕಾದ್ರೆ ನನಗೂ ಗೊತ್ತಾಗಿದ್ದು. ಇಲ್ಲಿಗೆ ವಿಜಯವಾಡ ನನ್ನ ಪ್ರಯಾಣ ಬಂದಿದ್ದು. ಕೆಲಸ ಎಲ್ಲ ಮುಗೀತು. ಈಗ ನಾನು ನೈಟು ತಿರುಪತಿಗೆ ಪ್ರೈವೇಟ್ ಬಸ್ ಬುಕ್ ಮಾಡಿದ್ದೀನಿ. ಸೀಟರ್ ಕಮ್ ಸ್ಲೀಪರ್ ಅದು, ಬಟ್ ಸೀಟ್ರ್ ಬುಕ್ ಮಾಡಿದ್ದೀನಿ. ಓಕೆ ಗಾಯ್ಸ್, ಬಾಯ್.